ಇದಕ್ಕೆ ಪ್ರತ್ಯೇಕವಾಗಿ ನಮ್ಮ ಶಾಲೆಗೆ ಈ ಗ್ರಾಮಕ್ಕೆ ಶಾಲೆ ಇರಲಿಲ್ಲ. ಅದೇ ಸಂದರ್ಭ ನಮಗೊಂದು ಆದೇಶ ಬಂತು, ಇಲ್ಲಿ ಶಾಲೆ ಆರಂಭ ಮಾಡಬಹುದು ಅಂತ. ಆ ಸಮಯದಲ್ಲಿ ಇಲ್ಲಿ ಸಹಾಯ ಮಾಡುವ ದಾನಿಗಳು ಅತಿ ವಿರಳವಾಗಿತ್ತು. ಅದರಲ್ಲೂ ನಮ್ಮ ಈ ಗ್ರಾಮದ ಕಾಫಿ ಬೆಳೆಗಾರರಾದ ಪುಟ್ಟಸ್ವಾಮಿಗೌಡರು, ನಿಮಗೆ ಗೊತ್ತಿರ್ಬೋದು, ಈಗಾಗಲಿರ್ತಕ್ಕಂಥ ಅಂಬಿಕಾ ಎಸ್ಟೇಟ್ ಇಲ್ಲಿರ್ತಕ್ಕಂಥ ಪುಟ್ಟಸ್ವಾಮಿಗೌಡರು ದೊಡ್ಡ ಮನಸ್ಸು ಮಾಡಿ ನಾವಿದ್ದೇವೆ, ಕೈ ಜೋಡಿಸೋಣ ಅಂತೂ ಮೊದಲು ಸಹಾಯ ಮಾಡಿದಂಥ ವ್ಯಕ್ತಿ ಅಂದರೆ ಅಂಬಿಕಾ ಎಸ್ಟೇಟ್ ಪುಟ್ಟಸ್ವಾಮಿಗೌಡರು. ಇವರು ಈಗಾಗಲೇ ನಮ್ಮ ನಗಲಿ ತುಂಬ ಸಮಯ ಆಗಿದೆ, ಆದರೆ ಅವರ ನೆನಪು ಇಂದಿಗೂ ನಮ್ಮ ಮನದಾಳದಲ್ಲಿ ಉಳಿದುಕೊಂಡಿದೆ. ಇದರ ಪ್ರಯುಕ್ತ ಅವರ ಜ್ಞಾಪಕಾರ್ಥವಾಗಿ ಅವರ ಮೊಮ್ಮಗನಾದ ಗಣೇಶರವರು ಸಹ ಇವತ್ತು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಲದು. ಯಾಕಪ್ಪ ಅಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿದ ತಕ್ಷಣ ಬಂದು ಅವರ ಸಹಾಯ ಮತ್ತು ಮಕ್ಕಳಿಗೆ ಸಿಹಿ ಹಂಚೋದ್ರಲ್ಲಿ ಮೊದಲಗೈ ಗಣೇಶರವರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಅಂಬಿಕಾ ಪ್ರೌಢಶಾಲೆ ಪರವಾಗಿ ಧನ್ಯವಾದಗಳು ಅರ್ಪಿಸೋಣ. ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಅದೇ ರೀತಿ ನಿಖಿಲ್ ಸರ್ ಸಹ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಈ ಒಂದು ಗ್ರಾಮದ ಪರವಾಗಿಯೂ ಈ ಶಾಲೆಯ ಪರವಾಗಿಯೂ ಶಾಲಾ ಅಭಿವೃದ್ಧಿ ಸಮಿತಿಯ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸೋಣ. ಇದೇ ರೀತಿ ಅವರು ನಮ್ಮ ಶಾಲೆಗೆ ತುಂಬ ಸಹಕಾರ ನೀಡ್ತಿದ್ದಾರೆ. ಈ ಸಹಕಾರ ದೇವರು ತುಂಬ ಒಳ್ಳೆಯ ಮನಸ್ಸು ಕೊಟ್ಟು ಇದೇ ರೀತಿ ಮುಂದುವರಿಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಹಾಗೂ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಈ ಒಂದು ಶಾಲೆಗೆ ಒಂದು ಸ್ಪೋರ್ಟ್ಸ್ ತಾಲೂಕು ಮಟ್ಟದ್ದು ನಮ್ಮ ಶಾಲೆಗೆ ಪಟ್ಟಿದ್ದಾರೆ. ಯಾಕಪ್ಪ ಅಂದರೆ ಈ ಪಟ್ಟಣದಲ್ಲಿ ತುಂಬ ಶಾಲೆಗಳಿದೆ, ಆದರೆ ನಮ್ಮ ಶಾಲೆಯನ್ನು ಆರಿಸಿ ನಮ್ಮ ಶಾಲೆಗೆ ಪಟ್ಟಿದ್ದಾರೆ. ಸ್ಥಳಾವಕಾಶದಲ್ಲಿ ಕಮ್ಮಿ ಆಗಿರೋದ್ರಿಂದ ನಾವು ಸಕಲೇಶಪುರ ಫೀಲ್ಡ್ನಲ್ಲಿ ಮಾಡೋ ಒಂದು ಇದೆ, ಅದಕ್ಕೆ ಒಂದು ಸಹಕಾರ ಬೇಕು. ಅದೇ ರೀತಿ ಇದೇ ರೀತಿ ಇದರ ಬಗ್ಗೆ ಶಾಲೆ ಬಗ್ಗೆ ನಾಲ್ಕು ಮಾತನಾಡಿದೆ ನನ್ನ ಒಂದು ಸ್ನೇಹಿತರ ಒಂದು ಕಾಫಿ ಪ್ಲಾಂಟ್ಗೆ. ಅವರೇ ಎರಿಕ್ ಡಿ ಸೆಲ್ವಾ. ಈ ಶಾಲೆಗೆ ಅಂಬಿಕಾ ಪ್ರೌಢಶಾಲೆಗೆ ಪುಟ್ಟಸ್ವಾಮಿಗೌಡರು ಯಾವ ರೀತಿ ಹೆಲ್ಪ್ ಮಾಡಿದ್ರು, ಮರಮುಟ್ಟುಗಳನ್ನು ಆ ಸಮಯದಲ್ಲಿ ಕೊಡಲು ತುಂಬ ಸಹಕಾರಿಯಾಗಿದ್ದರು. ಅವರು ಸಹ ನಮ್ಮನ್ನು ಅಗಲಿದ್ದಾರೆ. ಅವರ ಧರ್ಮಪತ್ನಿಯವರು ನಿನ್ನೆ ನನಗೆ ಕರೆ ಮಾಡಿ 10,000 ರೂಗಳನ್ನು ನನಗೆ ಪೇ ಮಾಡಿರ್ತಾರೆ. ಈ ಒಂದು ಈಗ ಈ ಶಾಲಾ ಮುಖ್ಯಸ್ಥರಿಗೆ ಕೈ ನೀಡ್ತಿದ್ದಾರೆ. ಹಾಗೂ ಅವರಿಗೆ ದೇವರು ಭಗವಂತ ಇನ್ನಷ್ಟು ಆಶೀರ್ವಾದವನ್ನು ನೀಡಿ ನಮಗೆ ನಮ್ಮ ಶಾಲೆಗೆ ನಮ್ಮ ಗ್ರಾಮಕ್ಕೆ ತುಂಬ ಸಹಾಯ ಮಾಡಲಿ ಅಂತ ಕೋರ್ತಾ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.